ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ವಿಧಾನಸಭೆಯಲ್ಲಿ ನಿನ್ನೆ ಆದಂಥ ಚರ್ಚೆಗಳಲ್ಲಿ ಶಿವಲಿಂಗೇಗೌಡರು ತುಂಬ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ರು. ಏನು ಬಾಯಿಗೆ ಬಂದಾಗೆ ಅಂದರೆ ಹೇಳೋದಕ್ಕೆ ಆಗಲ್ಲ, ಆ ಥರದ ಒಂದಷ್ಟು ವಿಷಯಗಳು. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ರಾಜ್ಯದಲ್ಲಿ ಚರ್ಚೆ ಆಗಬೇಕು ಇಲ್ಲ ಅಂತ ವಿಷಯಗಳು, ಚರ್ಚೆಗಿಂತ ಜಗಳನೇ ಜಾಸ್ತಿ ಆಗೋಯ್ತು. ಅಸಭ್ಯವಾಗಿ ನಿಜವಾಗೂ ಇವರೆಲ್ಲ ಇವ್ರನ್ನ ಯಾರು ಎಮ್.ಎಲ್.ಎಗಳಾಗಿ ಆಯ್ಕೆ ಮಾಡಿದವರು, ಅರಸೀಕೆರೆ ಜನಕ್ಕೆ ಬುದ್ಧಿ ಇಲ್ವಾ ಅನ್ನೋ ಮಟ್ಟಕ್ಕಾಯಿತು. ಅಷ್ಟೊಂದು ತುಂಬ ಬೇಸರದ ಸಂಗತಿ ಆಯಿತು. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಅವ್ರಿಗೆ ತಕ್ಕಂತೆ ವಿರೋಧ ಪಕ್ಷ BJP ಕೂಡ ಯಾವುದು ಅವರ ಇವರಲ್ಲಿ ಅದು ಧರಣಿನಲ್ಲಿದ್ದರು. ಯಾವುದು ಧರಣಿ? ಅಬಕಾರಿ ಇಲಾಖೆ ಧರಣಿನಲ್ಲಿ ಅವರು ಕೂಗಾಟ ಕಿರ್ಚಾಟಗಳು. ಅದಕ್ಕೆ ತಕ್ಕಂತೆ ಇವರು ಯಾರಿದ್ದಾರೆ, ನಮ್ಮ ಸಭಾಧ್ಯಕ್ಷರು ಅದನ್ನೀಗ ನೋಡ್ಕೊಂಡು ನಗಾಡ್ಕೊಂಡು ಕೂತಿದ್ರು. ಯಾಕೆ ನಗಾಡ್ಕೊಂಡು ಕೂತಿದ್ರು, ಏನು ಕತೆ ಅಂತ ಗೊತ್ತಿಲ್ಲ. ಏನು ಬೇಕು ಇವ್ರಿಗೆಲ್ಲ ಕಾಂಗ್ರೆಸ್ನವ್ರಿಗೆ ಇದು ಒಂದು ತಮಾಷೆ ಏನೋ, BJP ಅವ್ರನ್ನ ಬೈತಾ ಇದ್ದರೆ ಕೂತಿರೋ ಅಂತ ಹುಚ್ಚು. ಒಬ್ಬ ಸಭಾಧ್ಯಕ್ಷನಾಗಿ ಅವ್ರನ್ನೀಗ ಅವಾಯ್ಡ್ ಮಾಡೋಕ್ಕೆ ಹೋಗಲೇ ಇಲ್ಲ. ಯಾವ ರೀತಿ ಅವಾಯ್ಡ್ ಮಾಡಬೇಕು, ಏನು ಮಾಡಬೇಕು ಎತ್ತ ಅನ್ನೋದು ಒಂದು ವಿಷಯನೂ ಕೂಡ ಅವರು ಚರ್ಚೆನೇ ಮಾಡಲಿಲ್ಲ. ಒಂದು ವಿಷಯನೂ ಕೂಡ ಅವರು ಮುಂದರಿಲೇ ಇಲ್ಲ. ಶಿವಲಿಂಗೇಗೌಡ್ರೆ ಬೇಡ ಸುಮ್ಮನೆ ರೀ ಅಂತಲೂ ಕೂಡ ಹೇಳಲಿಲ್ಲ. ಅವ್ರಿಗೆ ಬೆಲ್ ಕೊಟ್ಟಿದ್ದಾರೆ, ಸದ್ದು ಮಾಡಬೇಕು ಅಂತ ಇದಿದೆ, ಇಲ್ಲ ಮೈಕ್ನಿಗೆ ಆಫ್ ಮಾಡಿಬಿಟ್ರೆ ಆಯಿತು. ಏನೂ ಮಾಡಲಿಲ್ಲ. ಇವರಷ್ಟಕ್ಕೆ ಇವರು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದಾರೆ. ಅವನು ಯಾರೋ ಪಾಪ ಒಬ್ಬ ಎಮ್.ಎಲ್.ಎ ಹೆಂಡ್ರು ತಹಸೀಲ್ದಾರರು ಅವಳ ಕೈಲಿ ದುಡಿಸ್ಕೊಂಡು ತಿಂತಾ ಇದೆಯಾ, ಹಂಗೆ ಹಿಂಗೆ, ಅವಳಿಂದ ನೀನು ಎಮ್.ಎಲ್.ಎ ಆದೆ ಅಂತ ಮಾತಾಡ್ತಾರೆ. ಮತ್ತು ಇನ್ನೊಬ್ರು ಯಾರೋ ಕಾಮತ್ ಅಂತೆ, ಅವ್ರಿಗೆ RSS RSSಸು ಈ ದೇಶದಲ್ಲಿ ಇಲ್ಲ ಅಂದರೆ ನೀವು ಇರಲ್ಲ. ಕಾಂಗ್ರೆಸ್ನವರ ನೀವು ಇದನ್ನೀಗ ಒಂದು ಸತಿ ಮಂದಟ್ಟು ಮಾಡ್ಕೊಳ್ಳಿ. BJP ಇಲ್ಲ ಹಂಗಂತ, BJP ಅಲ್ಲ, RSS ಇಲ್ಲ ಅಂದರೆ ನೀವಿಲ್ಲ ಅಂತ. BJP ಅದು ಸೆಕೆಂಡ್ರಿ. ಅದು ನೀವು ಏನಿದ್ರು, ಏನು ವಿಶ್ವಾಸ ಏನಿದ್ರು ಚರ್ಚೆ ಮಾಡಬೇಕಾದ್ರು, ಜಗಳ ಮಾಡಬೇಕಾದ್ರು BJP ಅವ್ರ ಜೊತೆ ಜಗಳ ಕಾಯಿರಿ. ಯಾಕೆ ನೀವು RSSನ ಕರಿತೀರಾ? RSS ಏನು ರಾಜಕೀಯ ಪಕ್ಷನ? ಅದು RSSನ ವಿಧಾನಸಭೆಯಲ್ಲಿ ಮಾತಾಡೋ ಅಂಥ ವಿಷಯನ? ನಿಮ್ಮಲ್ಲಿ ಕಾನೂನು ರೂಲ್ಸ್ ಇದೆಯಲ್ವಾ? ಯಾರು ಆ ಸನ್ನಿವೇಶದಲ್ಲಿ ಇಲ್ಲ ಅಂದರೆ ಅವ್ರ ವಿಷಯನೀಗ ಅವ್ರ ಹೆಸರಿನೀಗ ತಗೊಳಗಿಲ್ಲ ಅಂತ ಆಯ್ತಾ ಇಲ್ವಾ? ಅದು ಇವ್ರಿಗೆ ಬೇಡವಾ, ಸಭಾಧ್ಯಕ್ಷರಿಗೆ? ಇಲ್ದಿದ್ದವ್ರನಿಗೆ ಹೆಸರು ಎತ್ಕೊಂಡು ನೀವು ಮಾತಾಡ್ತೀರಾ ಹಂಗಂತಂದರೆ ನೀವು ಕಾನೂನುಬದ್ಧವಾಗಿ ಏನು ಮಾತಾಡ್ತೀರಾ? ಕಾನೂನು ಅನ್ನೋದು ಏನಿದೆ ನಿಮಗೆ? ಕಾನೂನು ಅಂದರೆ ಏನಿಲ್ಲ ನಿಮಗೆ, ಗಾಳಿಗೆ ತೂರು ಬಿಟ್ಟಿದ್ದೀರಾ ಅಷ್ಟೇ. ಇಷ್ಟೇ ವಿಷಯ ನಿಮ್ಮದು, ಇನ್ನೇನೂ ಇಲ್ಲ. ಅರ್ಥ ಆಯ್ತಾ? ಹಿಂಗೆಲ್ಲ ಚರ್ಚೆ ಮಾಡಿಕೊಂಡು ಹಿಂಗೆಲ್ಲ ದಿನನೀಗ ಕಳ್ಕೊಂಡಿದ್ರೆ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯ ಉತ್ತರ ಕೊಡ್ತೀರಾ? ಬಾಯಿಗೆ ಬಂದಾಗೆ ಮಾತಾಡ್ತಾನೆ. ಅದನ್ನೆಲ್ಲ ಕೆಲವು ವರ್ಡ್ಗಳು ಹೇಳೋಕ್ಕಾಗಲ್ಲ. ನಿನ್ನ ಉಗಿತಾರೆ. ಉಗಿಯೋದು ಅಂದರೆ ಏನು? ಜನರಿಗೆ ಉಗ್ದಂಗೆ ನೀವು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಜನರಿಗೆ ಉದ್ದಂಗೆ ಅಂತಂದರೆ ಅರ್ಥ ಆಯ್ತಾ? ಇದು ನಿಮಗೆ ಗಾಂಭೀರ್ಯತೆಯೇ ಇಲ್ವಲ್ಲ ನಿಮಗೆ. ಆ ಸಭಾಧ್ಯಕ್ಷನ ಗಾಂಭೀರ್ಯತೆ ಇಲ್ಲ. ಫಸ್ಟು ಅವನನ್ನು ಯಾವ ಪುಣ್ಯಾತ್ಮರು 140 ಜನನೂ ನೀವು ಅದೆಷ್ಟು ಮಟ್ಟಿಗೆ ಆಯ್ಕೆ ಮಾಡಿದ್ರು ಅವನಿಗೆ ಅಧ್ಯಕ್ಷನಾಗಬೇಕು ಅಂತ ಗೊತ್ತಿಲ್ಲ. ದೇವ್ರಿಗೆ ಕೈ ಮುಗಿದು ಕೇಳ್ಕೋಬೇಕು, ನಿಮಗೆ ಒಳ್ಳೆ ಬುದ್ಧಿ ಕೊಡು ತಂದೆ ಅಂತ. ಅರ್ಥ ಆಯ್ತಾ? ಏನ್ರಿ ಸಮಾಜದಲ್ಲಿ ನಡಿಬೇಕಾಗಿರೋ ವಿಷಯನೇ ಬೇರೆ, ನೀವು ನಡ್ಕೊಳ್ತಕ್ಕಂಥ ವಿಷಯನೇ ಬೇರೆ. ಒಂದು 3 ತಿಂಗಳು 5-6 ತಿಂಗಳಾಯಿತು ಆ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿನಲ್ಲೇ ಕಾಲ ಕಳ್ಕೊಂಬಂದ್ರಿ. ಇಲ್ಲಿ ಬಂದು ಏನೋ ಚರ್ಚೆ ಮಾಡ್ತೀರಂದ್ರೆ ಏನು, ಇಲ್ಲೂ ಚರ್ಚೆ ಯಾವುದೂ ಇಲ್ಲ, ಬೇಡದಿರೋ ವಿಷಯಗಳೇ ಚರ್ಚೆ. ಅವನ ಯಾರು ಅಬಕಾರಿ ಇಲಾಖೆ ಅವ್ನು ಲಂಚ ತಗೊಂಡವನೇ, ಅವನು ಹಂಗೆ ಹಿಂಗೆ ಅಂತೆಲ್ಲ ನೀವು ಟೀಕೆ ಮಾಡ್ತಾಯಿದ್ದೀರ. ಆ ಟೀಕೆಗೆ ಅವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅವ್ರಿಗೇನಾಗಬೇಕಾಗಿದೆ? ಅವರು ಕದೀಮ್ರು. ಅದನ್ನೀಗ ಇದನ್ನು ಮಾಡಿಬಿಡಿ. ಏನೋ ಲಂಚ ಈಸ್ಕೊಳ್ಳೋದು ಕಾನೂನುಬದ್ಧ ಅಂತ ಮಾಡಿಬಿಡಿ. ರಾಮಾಯಣನೇ ಇಲ್ಲ. ನೀ 10 ರೂಪಾಯಿ ಇಸ್ಕೊ, ಅವನು 5 ರೂಪಾಯಿ ಇಸ್ಕೊತಾನೆ.
ಇಲ್ಲ ನೀನು 100 ರೂಪಾಯಿ ಇಸ್ಕೊ, ಅವ್ನು 50 ರೂಪಾಯಿ. ಇಷ್ಟೇ ಬಿ ಜೆ ಪಿಗೂ ಕಾಂಗ್ರೆಸ್ಗೂ. ಯಾವನಾದರೂ ಒಬ್ಬರಿಗಾದ್ರೂ ಈ ಸಾಮಾಜಿಕ ನ್ಯಾಯದ ಬಗ್ಗೆ, ಸಾಮಾಜಿಕ ಧರ್ಮದ ಬಗ್ಗೆ ಏನಾದ್ರು ಇದೆಯಾ? ಅವರೇ ಹೇಳ್ತಾರಲ್ಲ, ಯಾರು ಅಬ್ಕಾರಿ ಇಲಾಖೆ ಅಧಿಕಾರಿ, ಮುಖ್ಯಮಂತ್ರಿ, ಮಂತ್ರಿ, ಇದು ಯಾವುದೇ ಕಾಲಕ್ಕೂ ಇದನ್ನೀಗ ಹಾಳು ಮಾಡೋಕ್ಕಾಗಲ್ಲ, ಇದು ನಸಿ ಹೋಗಲ್ಲ, ಇದು ಇದ್ದೇ ಇರ್ತದೆ ಲಂಚ ಅನ್ನೋದು. ಲಂಚಕ್ಕೆ ಮಿತಿ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಹಂಗ್ಮೇಲೆ ಇನ್ನೇನು ಅದನ್ನೀಗ ನ್ಯಾಯಯುತವಾಗಿ ಅದನ್ನೀಗ ಇದನ್ನು ಮಾಡಿಬಿಡೋದು, ಸಬ್ಸ್ಕ್ರೈಬ್ ಮಾಡಿಬಿಡೋದು. ಈ ಹುಡುಗರು ಹೇಳ್ತಾರಲ್ಲ ಹಂಗೆ. ಆವಾಗ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಕಾಲಕ್ಕೆ, ಬಿ ಜೆ ಪಿ ಕಾಲಕ್ಕೆ 40%, ಇವ್ರ ಕಾಲಕ್ಕೆ 60%. ಇಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ 80%. ಈಸ್ಕೊತಾಯಿರಿ, ಲಂಚ ಈಸ್ಕೊತಾಯಿರಿ. ಅದಿಲ್ಲ ಅಂದರೆ ನೀವು ಬದುಕೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನೀವು ಗೆದ್ದೋಗೋದು. ಇನ್ನೇನು ನೀವು ನ್ಯಾಯವಾಗಿ ಪಬ್ಲಿಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ರೋಡು, ಟಾರು, ರಿಪೇರಿಗಳಾಗಬೇಕು, ಇದೆಲ್ಲ ಕೆಲಸ ಆಗಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾಯಿದ್ದೀರಾ? ಅದು ಯಾವುದೂ ಚರ್ಚೆ ಇಲ್ಲ. ಆರ್ ಅಶೋಕ್ ಅವ್ರೂ ಅಷ್ಟೇ, ಅವರು ಬೈತಾ ಇದ್ರೆ ಬೈಸ್ಕೊಂಡು ನಿಂತವ್ರೆ. ಯಾಕಪ್ಪ ಹಿಂಗೆ ಮಾಡ್ತಿದ್ದೀರಾ, ಇದು ಸದನ, ಇದು ಸದನದಲ್ಲಿ ಈ ಥರದ್ದು ಮಾತು ಬೇಡ ಹಂಗಂತೇಳಿ ಅವರು ಕೂಡ ಇವ್ರಿಗೆ ಇದನ್ನು ಮಾಡಲ್ಲ. ಆ ಸುನೀಲ್ ಕುಮಾರ್ ಏನೋ ಬುದ್ಧಿವಂತ ಅಂದ್ಕೊಂಡೆ, ಆ ಸುನೀಲ್ ಕುಮಾರು ಮಾತಾಡದೆ ಕೂತಿದ್ದಾರೆ ಆರಾಮಾಗಿ. ಶಿವಲಿಂಗೇಗೌಡರು ಬೈಯೋದನ್ನು ಕೇಳಿಸ್ಕೊಂಡು. ಇದು ಸರಿಯಾದ ಕ್ರಮನಾ? ಇದು ಸರಿ ಅನಿಸಲಿಲ್ಲ ನನಗೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.